ಶಿವಮೊಗ್ಗದ ತುಂಗಾ ನದಿ ತಟದಲ್ಲಿ ಮರಳು ದಂಧೆ ನಡೀತಾ ಇದೆ. ಅಕ್ರಮ ಮರಳು ದಂಧೆ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಕಂದಾಯ ಪೊಲೀಸ್ ಇಲಾಖೆಯೂ ಕೂಡ ನಿರ್ಲಕ್ಷ್ಯ ತೋರಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧವಾಗಿ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಹಗಲು ಹೊತ್ತಿನಲ್ಲೇ ಮರಳು ಸಂಗ್ರಹಿಸುತ್ತಾರೆ ದಂಧೆಕೋರರು. ರಾತ್ರಿಯಿಂದ ಬೆಳಗ್ಗೆವರೆಗೂ ಅಕ್ರಮ ಮರಳು ಸಾಗಾಟ ಮಾಡ್ತಾರೆ. ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ನಷ್ಟವಾಗ್ತಾ ಇದ್ರೂ ಕೂಡ ಇಂಥ ನಿರ್ಲಕ್ಷ್ಯ ಯಾಕೆ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಗ್ಗೆ ಬನ್ನಿ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲಸಾಗ್ತಾಯಿದೆ. ನಾವೀಗ ಶಿವಮೊಗ್ಗ ತುಂಗಾ ನದಿ ತಟದಲ್ಲಿದ್ದೇವೆ. ಇದು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಬರೆದು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಇದು ತುಂಗಾ ನದಿ ತಟ ಗುರುಪುರ ಅಂಥೇಳಿ ಈ ಭಾಗದಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇಷ್ಟೊಂದು ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಿಲ್ಲ. ಅಂದರೆ ಅಷ್ಟೊಂದು ಮಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಇದೊಂದು ಜಂಟಿ ಕಾರ್ಯಾಚರಣೆ ಆಗಬೇಕಾಗುತ್ತೆ. ಇಲ್ಲಿ ಅಕ್ರಮ ಮರಳು ದಂಧೆ ನಿಲ್ಲಿಸಬೇಕಾಗುತ್ತೆ. ಆದರೆ ಎಲ್ಲೂ ಕೂಡ ಈ ಒಂದು ಮರಳು ದಂಧೆ ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೆ, ನಂತರ ರಾತ್ರಿವರೆಗೆ ಕೂಡ ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಮರಳು ಹೋಗುತ್ತೆ. ತುಂಗಾ ಏನು ನದಿ ಇದೆ, ಆ ತುಂಗಾ ನದಿ ಒಡಲನ್ನು ಬಗೆದು ಇಲ್ಲಿಂದ ಅಕ್ರಮ ಮರಳು ದಂಧೆ ನಡೀತಾ ಇರ್ಬೋದು. ನಾವು ನೋಡ್ತಾ ಇರ್ಬೋದು. ಮತ್ತೊಂದು ಭಾಗದಲ್ಲಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಅಂಥೇಳಿ. ಅಂದರೆ ಹಗಲು ಹೊತ್ತಿನಲ್ಲಿ ಏನೇ ಮರಳು ಫಿಲ್ಟರ್ ಇದೆ, JCB ಇದೆ, ಅದರ ಮೂಲಕವಾಗಿ ಮರಳನ್ನು ಹೊರತೆಗಿತಾರೆ. ಮರಳು ಹೊರತೆಗೆದು ಅದರ ನಂತರ ಅದನ್ನು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿದ ಮರಳನ್ನು ರಾತ್ರಿ ಏನು ಕತ್ಲಾದ ನಂತರ ಒಂದಿಷ್ಟು ಲಾರಿಗಳು ಬೇರೆ ಬೇರೆ ಎಲ್ಲೆಲ್ಲಿ ಮರಳು ಬೇಕಾಗಿದೆ ಆ ಮರಳು ಭಾಗಕ್ಕೆ ಇಲ್ಲಿಂದ ನಿರಂತರವಾಗಿ ಲಾರಿಗಳು ಶಿವಮೊಗ್ಗ ಏನು ಗ್ರಾಮಾಂತರ ಏನು ಪ್ರದೇಶದಿಂದ ಬೇರೆ ಬೇರೆ ಶಿವಮೊಗ್ಗ ನಗರ ಅಂತ ಏನು ಹೊರಭಾಗದಲ್ಲಿ ಕೂಡ ಈ ಅಕ್ರಮ ಮರಳನ್ನು ಸಾಗಾಟ ಮಾಡಲಾಗುತ್ತೆ. ಹಾಗಾಗಿ ಶಿವಮೊಗ್ಗ ನಗರ ಶಿವಮೊಗ್ಗ ಏನು ಗ್ರಾಮಾಂತರ ವ್ಯಾಪ್ತಿಯಲ್ಲಿರುವಂಥ ಏನು ಗುರುಪುರ ಇದೆ, ಈ ಗುರುಪುರ ಭಾಗದಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇಷ್ಟೊಂದು ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಇಲ್ಲಿ ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.